ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸೈಮ್ಯಾಥ್ ವಿಡಿಯೋಸ್. ಸೊ ಇದೊಂದು ಬಹಳ ಇಂಪಾರ್ಟೆಂಟ್ ವಿಡಿಯೋ. ಕೆಲವು ಇಂಪಾರ್ಟೆಂಟ್ ಸಜೆಷನ್ಸ್ಗಳು ನಿಮಗೆಲ್ಲ ಕೊಡಬೇಕು ಅಂತ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್, ಇನ್ನೇನು 10 ಡೇಸು ನಿಮಗೆ ಎಕ್ಸಾಮ್ ಶುರು ಆಗ್ಬಿಡುತ್ತೆ. ಫ್ಯೂ ಇಂಪಾರ್ಟೆಂಟ್ ಥಿಂಗ್ಸು ನಿಮ್ಗೆ ಹೇಳಲೇಬೇಕು ಅಂತ ಮತ್ತೊಂದು ಸತಿ ಅದನ್ನು ಹೇಳಬೇಕು, ರೀಟ್ರೇಟ್ ಮಾಡಬೇಕು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ, ನೀವು ಏನು ಓದ್ತಿದ್ದೀರೋ ಏನು ಓದ್ತಿಲ್ಲೋ ನನಗೆ ಬೇಕಾಗಿಲ್ಲ, ಬಟ್ ಯಾವುದನ್ನು ಓದಲೇಬೇಕು ಅಂದರೆ ಮಾಡೆಲ್ ಪೇಪರು, ನಿಮ್ಮ ಫೈನಲ್ ಮೊನ್ನೆ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಪೇಪರ್ ಏನಿದೆ, ಇವೆರಡು ಪೇಪರು ಇಸ್ ಎ ಮಸ್ಟ್ ರೀಡ್ ಪೇಪರ್. ಎಲ್ಲ ಕ್ವಶನ್ಸು ನೀಟಾಗೆ ನಿಮಗೆ ಓದಿರಬೇಕು. ಅದೆಲ್ಲ ಕ್ವಶನ್ಸ್ಗೂ ಆನ್ಸರ್ಸ್, 6 ಕ್ವಶನ್ಸ್ ಕೂಡ ನೀವು ಆನ್ಸರ್ಸ್ ಹುಡುಕಿ ಅದನ್ನು ನೀವು ಓದಲೇಬೇಕು. ಯಾಕೆಂದರೆ ಇದೆರಡು ಕುಡ್ ಬಿ ಯುವರ್ ಫೈನಲ್ ಎಕ್ಸಾಮ್ ಪೇಪರ್ ಆಗಿರ್ಬೋದಿತ್ತು. ಏನಂದರೆ ನಾವು ವರ್ಷದ ಬಿಗಿನಿಂಗಲ್ಲಿ ಒಂದು 5ರಿಂದ 6 ಪೇಪರ್ ಮಾಡ್ತೀವಿ, ಅದು ಬೋರ್ಡ್ ಎಕ್ಸಾಮ್ಗೆ ಅಂತ ಮಾಡುವಂಥದ್ದು. ಅದರಲ್ಲಿ ರ್ಯಾಂಡಮಲ್ಲಿ ನಾವು ವಿ ಪಿಕ್ 1 ಪೇಪರ್ ವಿಚ್ ಬಿಕಮ್ಸ್ ಮಾಡೆಲ್ ಪೇಪರ್, ವಿ ರ್ಯಾಂಡಮ್ಲಿ ಪಿಕ್ 1 ಪೇಪರ್ ವಿಚ್ ಬಿಕಮ್ಸ್ ಯುವರ್ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಪೇಪರ್, and 1 paper will become your final exam paper, and 2 more for supplementary, and this time we have 2 more supplementary type, 3 exams basically. So but ಏನಂದರೆ, ನೀವು ಕೈಯಲ್ಲಿ ಏನಿದೆ ಇದು ಕ್ವಶನ್ ಪೇಪರ್ ಆಗ್ಬೋದಾಗಿತ್ತು, ಫೈನಲ್ ಎಕ್ಸಾಮ್ ಪೇಪರ್ ಆಗ್ಬೋದಾಗಿತ್ತು ಅಲ್ವಾ? ಸೊ ಅದಕ್ಕೆ ಈ 2 ಪೇಪರ್ನ ಡೀಟೇಲ್ಡ್ ಆಗಿ ನೀವು ಓದಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕು. ದಟ್ ಈಸ್ ಹೌ ದ ಎಕ್ಸಾಮ್ ಪ್ಯಾಟರ್ನ್ ಈಸ್ ಗೋಯಿಂಗ್ ಟು ಬಿ. ಅದರಲ್ಲೂ ಇವಾಗ ಲ್ಯಾಂಗ್ವೇಜಸ್ ಬಂದರೆ, ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್. ಫಸ್ಟ್ ಲ್ಯಾಂಗ್ವೇಜ್ ಸ್ವಲ್ಪ ನಿಮಗೆ ಆಫ್ ಇರ್ಬೋದು. ನೀವು ಮಾಡೆಲ್ ಪೇಪರು ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಕಂಪೇರ್ ಮಾಡಿದ್ರೆ ಸ್ವಲ್ಪ ಆಫ್ ಇರ್ಬೋದು. ಬಟ್ ನಿಮಗೆ ಆಬ್ವಿಯಸ್ಲಿ ಎಲ್ಲ ಪ್ಯಾಟರ್ನು ಹೆಂಗಿರುತ್ತೆ ಅಂತೆಲ್ಲ ಅಂದಾಜು ಸಿಗುತ್ತೆ. ಕೆಲವು ರಿಪಿಟೇಷನ್ಸ್ ಇರ್ಬೋದು. ನೆಕ್ಸ್ಟು ಸೆಕೆಂಡ್ ಲ್ಯಾಂಗ್ವೇಜು, ಯು ವಿಲ್ ಫೈಂಡ್ ಸಮ್ ರಿಪಿಟೇಷನ್ ಕ್ವಶನ್ ಫ್ರಮ್ ಯುವರ್ ಮಾಡೆಲ್ ಆ್ಯಂಡ್ ಪ್ರಿಪರೇಟರಿ ಪೇಪರ್. ಥರ್ಡ್ ಲ್ಯಾಂಗ್ವೇಜ್, ಹಿಂದಿ ಆಗಿರಲಿ, ಕನ್ನಡ ಆಗಿರಲಿ, ಯಾವುದೇ ಸಬ್ಜೆಕ್ಟ್ ಥರ್ಡ್ ಲ್ಯಾಂಗ್ವೇಜ್ ಆಗಿರಲಿ, ಐ ವಿಲ್ ಟೆಲ್ ಯು, ಮೋಸ್ಟ್ 50 ಮಾರ್ಕ್ಸ್ಗೆ ಎಕ್ಸಾಕ್ಟ್ಲಿ ಸೇಮ್ ಕ್ವಶನ್ಸ್ ಇರುತ್ತೆ. ಮಾಡೆಲ್ ಪ್ರಿಪರೇಟರಿ ಏನು ಕ್ವಶನ್ಸ್ ನೀವು ನೋಡಿದ್ದೀರಾ ಅದೇ ಕ್ವಶನ್ಸೇ 50ರಿಂದ 60 ಮಾರ್ಕ್ಸ್ಗೆ ರಿಪೀಟ್ ಆಗಿರುತ್ತೆ. ದಟ್ ಈಸ್ ವೈ ಫಾರ್ ಥರ್ಡ್ ಲ್ಯಾಂಗ್ವೇಜ್, ಆಲ್ ದ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್ಗೆ ನೀಟಾಗಿ ಓದ್ಕೊಳ್ಳಿ, ಅಲ್ಲಿಂದನೇ ಬರುತ್ತೆ. ಬರೆದು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಇವಾಗ ಸೈನ್ಸ್ಗೆ ಬಂದರೆ, ಏನು ಸೈನ್ಸು ಸರ್ ಸ್ವಲ್ಪ ಕಷ್ಟ ಇದೆ ಪೇಪರು, ಬಟ್ ಒಂದು ನಿಮಗೆ ಇಲ್ಲಿಂದ ಅನಲೈಸ್ ಮಾಡೋದಿದೆ. ಏನಂದರೆ, you have to write down all the concepts from where they're asking questions. For example, in physics, Ohm's law is a concept which is a must question. ಅದನ್ನ ಬರೇ ಡಿಫೈನ್ ಆರ್ ಸ್ಟೇಟ್ ಓಮ್ಸ್ ಲಾ ಅಂತ ಮಾತ್ರ ಕೇಳ್ತೀವಿ ಅನ್ಕೊಂಡ್ರೆ ತಪ್ಪು. ನಾವು ಅದನ್ನ ಓಮ್ಸ್ ಲಾದು ಸರ್ಕ್ಯೂಟ್ ಡಯಾಗ್ರಾಮ್ ಕೇಳ್ಬೋದು, ಒಂದು ಆಕ್ಟಿವಿಟಿ ಬೇಸ್ಡ್ ಕ್ವಶನ್ ಓಮ್ಸ್ ಲಾ ಬಗ್ಗೆ ಕೇಳ್ಬೋದು. ಅದಕ್ಕೆ ನೀವು ಕಾನ್ಸೆಪ್ಟ್ಸ್ನೆಲ್ಲ ಲಿಸ್ಟ್ ಮಾಡ್ಕೊಬೇಕು. ಓಮ್ಸ್ ಲಾ ಒಂದು ಕಾನ್ಸೆಪ್ಟ್, ಕೆಮಿಸ್ಟ್ರಿಯಲ್ಲಿ ಕ್ಲೋರೋ ಆಲ್ಕಲಿ ಪ್ರೋಸೆಸ್ ಸೆಕೆಂಡ್ ಕಾನ್ಸೆಪ್ಟ್, ಥರ್ಡ್ ಕಾನ್ಸೆಪ್ಟ್ ಫಾರ್ ಎಕ್ಸಾಂಪಲ್ ಇದು ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್, ಬಯಾಲಜಿ ಫೋಟೋಸಿಂಥಸಿಸ್, ಹ್ಯೂಮನ್ ಎಲಿಮೆಂಟ್ರಿ ಕೆನಲ್. ಯಾವುದೆಲ್ಲ ಕಾನ್ಸೆಪ್ಟನ್ನ ಅವನು ಲಿಸ್ಟ್ ಮಾಡ್ತಾ ಇದ್ದಾನೆ, ಅಂದರೆ ಕಾನ್ಸೆಪ್ಟನ್ನ ಚೆಕ್ ಮಾಡ್ತಾ ಇದ್ದಾನೆ ಅನ್ನೋದು ಲಿಸ್ಟ್ ಮಾಡ್ಕೊಂಡು ನೀವು ಅದೆಲ್ಲಿಂದ ಗೊತ್ತಾಗುತ್ತೆ ಲಿಸ್ಟ್ ಮಾಡೋಕ್ಕೆ? ಮಾಡೆಲ್ ಆ್ಯಂಡ್ ಪ್ರಿಪರೇಟರಿ ಪೇಪರ್. ರೀಡ್ ದ ಮಾಡೆಲ್ ಆ್ಯಂಡ್ ಪ್ರಿಪರೇಟರಿ ಪೇಪರ್, ಅನಲೈಸ್ ವಾಟ್ ಕಾನ್ಸೆಪ್ಟ್ ಈಸ್ ಆಸ್ಕಿಂಗ್ ದ ಕ್ವಶನ್ಸ್. ನಾನು ಸೈನ್ಸಲ್ಲಿ ಪಾಸಿಂಗ್ ಪ್ಯಾಕೇಜ್, ಸ್ಕೋರಿಂಗ್ ಪ್ಯಾಕೇಜ್ ಹೇಳೋದು ಕಷ್ಟ. ಅದು ಕೋವಿಡ್ ಟೈಮಲ್ಲಿ ಹೇಳ್ಬೋದಾಗಿತ್ತು, ಇವಾಗ ಸ್ವಲ್ಪ ತುಂಬ ಕಷ್ಟ. ಬಟ್ ಕಾನ್ಸೆಪ್ಟ್ ಯಾವುದು ಅಂತ ನೀವು ಈಸಿಲಿ ಅನಲೈಸ್ ಮಾಡ್ಬೋದು. ಸೊ ಫಿಸಿಕ್ಸ್, ನಾನು ಐ ಆಮ್ ನಾಟ್ ಎ ಫುಲ್ ಟೈಮ್ ಬಯಾಲಜಿ ಆ್ಯಂಡ್ ಕೆಮ್ ಟೀಚರ್, ಬಟ್ ಫಿಸಿಕ್ಸ್ ಟೀಚರ್ ಆಗಿರೋದ್ರಿಂದ ಈಗಾಗಲೇ ಫಿಸಿಕ್ಸ್ದು ಒಂದು ರಿವಿಷನ್ ಶೀಟ್ ಹಾಕಿದ್ದೀನಿ. ಅದು ನಿಮಗೆ ಮೋರ್ ದೆನ್ ಎನಫ್. ಅಲ್ಲಿರೋದನ್ನೆಲ್ಲ ಓದ್ಬಿಟ್ರೆ ಕಾನ್ಸೆಪ್ಟ್ ಎಲ್ಲ ಕ್ಲಿಯರ್ ಆಗುತ್ತೆ, ವಿಲ್ ಸ್ಕೋರ್ ಗುಡ್ ಮಾರ್ಕ್ಸ್. ಬಟ್ ಬಯಾಲಜಿ ಆ್ಯಂಡ್ ಕೆಮಿಸ್ಟ್ರಿಗೆ ಯು ಹ್ಯಾವ್ ಟು ರೀಡ್ ಯರ್ ಮಾಡೆಲ್ ಆ್ಯಂಡ್ ಪ್ರಿಪರೇಟರಿ ಪೇಪರ್, ಗೆಟ್ ದ ಕಾನ್ಸೆಪ್ಟ್ಸ್ ಥರೋಲಿ. ಆಮೇಲೆ ಏನೋ ಸ್ವಲ್ಪ ಟ್ವಿಸ್ಟ್ ಆಗಿದ್ರು ನಿಮ್ಗೆ ಗೊತ್ತಿರೋದಾದ್ರೂ ಬರೀಬೇಕಲ್ಲಿ, ಅಂದರೆ ಆ ಕಾನ್ಸೆಪ್ಟ್ ಬಗ್ಗೆ ಏನು ಗೊತ್ತೋ ಅದನ್ನಾದ್ರೂ ಬರೀಬೇಕು. ಇಟ್ ವಿಲ್ ಬಿ ಲಿಟಲ್ ಟ್ವಿಸ್ಟೆಡ್. ಹಂಗಂತ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಯು ಕ್ಯಾನ್ ಆನ್ಸರ್. ಸ್ವಲ್ಪ ಕಾಮಾಗಿ ಯೋಚನೆ ಮಾಡಬೇಕು, ಥಿಂಕಿಂಗ್ ಕೆಪಾಸಿಟಿ. ಸೊ ಟೆಕ್ಸ್ಟ್ ಬುಕ್ನ ಚೆನ್ನಾಗಿ 2-3 ಸತಿ ಓದಕ್ಕೆ ಟ್ರೈ ಮಾಡಿ, ಬಯಾಲಜಿ ಪಾರ್ಟ್ಸ್ ಓದಕ್ಕೆ ಟ್ರೈ ಮಾಡಿ. ಸೊ ಮಾಡೆಲ್ ಪ್ರಿಪರೇಟರಿ ಪೇಪರ್ ಇಲ್ಲೋ ಕ್ವಶನ್ಸ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಇವಾಗ ಡಯಾಗ್ರಾಮ್ಸ್ ನಿಂಗಾಗಲೇ ಒಂದು ಅಂದಾಜು ಸಿಗಿದೆ. ಫಾರ್ ಎಕ್ಸಾಂಪಲ್ 12 ಮಾರ್ಕ್ಸ್ ಡಯಾಗ್ರಾಮ್ ಬರುತ್ತೆ ಫಿಸಿಕ್ಸಲ್ಲಿ. ಸೊ ಇವಾಗ ಯಾವುದು, ಇವಾಗ ಫಾರ್ ಎಕ್ಸಾಂಪಲ್ ಕೆಮಿಸ್ಟ್ರಿಯಲ್ಲಿ ತೊಗೊಂಡ್ರೆ ವೆರಿ ಸಿಂಪಲ್, ಇರೋದೇ 5-6 ಡಯಾಗ್ರಾಮು, 3 ಮಾರ್ಕ್ಸಿಗೆ ಬರುತ್ತೆ ಅಷ್ಟೇ, ಇಲ್ಲಿ ಏನೂ ಇಲ್ಲ ಅದರಲ್ಲಿ. 3 ಮಾರ್ಕ್ಸ್ಗೆ ಅದಾಯಿತು. ನೆಕ್ಸ್ಟ್ ಫಿಸಿಕ್ಸಲ್ಲಿ ಬಂದರೆ 2 ಮಾರ್ಕ್ಸ್ಗೆ ಒಂದು ಡಯಾಗ್ರಾಮ್ ಬರುತ್ತೆ. ಇಟ್ ಮೈಟ್ ಬಿ ಮೋಟರ್, ಜನರೇಟರ್ ಆರ್ ಬಯೋಗ್ಯಾಸ್ ಪ್ಲಾಂಟ್, ಅಥವಾ ಸಿಂಪಲ್ ಸರ್ಕ್ಯೂಟ್. ಆಯ್ತಾ? ಇನ್ನೊಂದು 3 ಮಾರ್ಕ್ಸ್ಗೆ ಏನು ಬರುತ್ತೆ? ಆಬ್ವಿಯಸ್ಲಿ ರೇ ಡಯಾಗ್ರಾಮ್ ಬರುತ್ತೆ. ಆಗೋಯ್ತಾ? 5 + 3 8 ಮಾರ್ಕ್ಸ್ ಆಗೋಯ್ತು. ಉಳಿದಿರೋದೆಷ್ಟು? 4 ಮಾರ್ಕ್ಸ್. 4 ಮಾರ್ಕ್ಸು ಬಯಾಲಜಿಯಲ್ಲಿ ಹಾರ್ಟ್ ಟು ಬ್ರೈನ್ ಐ ಆಮ್ ಡೆಫಿನೆಟ್ 2ರಲ್ಲಿ ಬರುತ್ತೆ ಅಂತ. ಮೊನ್ನೆ ಪ್ರಿಪೇರ್ ಬೇರೆ ಬಂದಿರ್ಬೋದು, ಬಟ್ ಐ ಆಮ್ ಶ್ಯೂರ್ ದಟ್ ಹಾರ್ಟ್ ಅಥವಾ ಬ್ರೈನ್ ಬರೋ ಚಾನ್ಸಸ್ ಜಾಸ್ತಿ ಇದೆ. ಹಂಗಂತ ಬೇರೆ ಬರಲ್ಲ ಅಂತಲ್ಲ, ಬಟ್ 4 ಮಾರ್ಕ್ಸ್ಗೆ ತೂಕ ಇರೋ ಡಯಾಗ್ರಾಮ್ ಯಾವುದು ಅಂತೆಲ್ಲ ನೋಡಿ, ಯೋಚನೆ ಮಾಡಿ ನೋಡಿ, ಆ ಡಯಾಗ್ರಾಮ್ ಬರುತ್ತೆ. ಇಷ್ಟೇ ಡಯಾಗ್ರಾಮ್, ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. 12 ಮಾರ್ಕ್ಸ್ ಬಂತು. ಇನ್ನು 10 ಮಾರ್ಕ್ಸ್ಗೆ ನೀವು ಇನ್ನು 10ರಿಂದ 15 ಮಾರ್ಕ್ಸ್ ಏನೋ ಒಂದು ಮಾಡೋಕ್ಕಾಗಲ್ವಾ?
ಪಾಸ್ ಆಗೋದು ಸಿಂಪಲ್. ಸೊ ನೀಟಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಸೊ ನೆಕ್ಸ್ಟ್ ಮ್ಯಾಥ್ಸ್ಗೆ ಬರೋದಾಗಿದ್ರೆ ನಾನು ಆಗಲೇ ಡೀಟೇಲ್ಡ್ ಆಗಿ ನನ್ನ ಚಾನಲಲ್ಲಿ ಮ್ಯಾಥ್ಸ್ ರಿವಿಷನ್ 1 ರಿವಿಷನ್ 2 ವಿಡಿಯೋ ನೋಡ್ಬಿಡಿ, ಫ್ರಮ್ ಪಾರ್ಟ್ ಟೆಕ್ಸ್ಟ್ ಬುಕ್ 1 ಟೆಕ್ಸ್ಟ್ ಬುಕ್ 2. ಸೊ ಕ್ಲಿಯರ್ ಆಗಿ ನಾನು ಏನು ಪಾಸಿಂಗ್ ಪ್ಯಾಕೇಜ್ ಬರುತ್ತೆ, ಏನು ಸ್ಕೋರಿಂಗ್ ಪ್ಯಾಕೇಜ್ ಬರುತ್ತೆ, ಆಮೇಲೆ ನಾನು ವಾಟ್ಸ್ಆಪ್ ಚಾನಲ್ ನೀವು ಜಾಯ್ನ್ ಆಗಿದ್ರೆ ಡೀಟೇಲ್ಡ್ ಅನಾಲಿಸಿಸ್ ಮಾಡಿಬಿಟ್ಟಿದ್ದೀನಿ. ಮಾಡೆಲ್ ಪೇಪರ್, ಪ್ರಿಪರೇಟರಿ ಪೇಪರ್, ಅದರಲ್ಲಿರೋ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡಿ, ಪ್ಯಾಟರ್ನ್ ಏನು ಚೇಂಜ್ ಆಗಲ್ಲ, 100% ಹಂಗೆ ಇರುತ್ತೆ. ಸ್ವಲ್ಪ ಆ ಕಡೆ ಈ ಕಡೆ ಇರುತ್ತೆ, ಅದು ಏನು ಟ್ವಿಸ್ಟ್ ಇರುತ್ತೆ ಅಂತ ನಾನು ಹೇಳ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಲಾಸ್ಟ್ ಸೋಷಲ್ ಕೂಡ ನೀವು ಮಾಡಬೇಕಾಗಿರೋದು ಇಷ್ಟೇ. ಮಾಡೆಲ್ ಪ್ರಿಪರೇಟರಿ ಪೇಪರ್ ಚೆನ್ನಾಗಿ ಓದ್ಬಿಟ್ರೆ, ನಾನು ಬರೆದಿಟ್ಕೊಳ್ಳಿ, 40 ಮಾರ್ಕ್ಸ್ ಹಚ್ಚಿಳಿಸಿರ್ತಾರೆ, ಸೇಮ್ ಇಳಿಸಿರ್ತಾರೆ. ಸೊ ಇದನ್ನ ನೀವು ಮಾಡ್ಬೇಕಾಗಿ. ನೆಕ್ಸ್ಟ್ ಏನೇನೋ ಓದ್ತಾ ಕೂತ್ಕೊಂಡ್ಬಿಡಿ, ಯಾವ್ದಾದೋ ಮಾಡೆಲ್ ಪೇಪರು, ಯಾವ್ದಾದೋ ನೋಟ್ಸ್ ಬೇಡ. ಮಾಡೆಲ್ ಪ್ರಿಪರೇಟರಿ ಪೇಪರ್, ಮಾಡೆಲ್ ಪೇಪರ್ ಜೆರಾಕ್ಸ್ ಇಲ್ಲ ಅಂದ್ರೆ ಜೆರಾಕ್ಸ್ ಮಾಡ್ಕೊಳ್ಳಿ, ಮತ್ತೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕ್ತೀನಿ. 6 ಸಬ್ಜೆಕ್ಟ್ ಡೌನ್ಲೋಡ್ ಮಾಡ್ಕೊಳ್ಳಿ. ಪ್ರಿಪರೇಟರಿ ಪೇಪರ್ ಈಗಾಗಲೇ ಇದೆ, ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಪೇಪರ್, ಇದು 2 ಪೇಪರ್ನ ನೀಟಾಗಿ ಓದ್ಬಿಡಿ. ಯಾವನ್ನಾದ್ರೂ ಪಾಸ್ ಆಗಕ್ಕೆ ಈಸಿ, ಯಾವನಾದ್ರೂ ಪಾಸ್ ಆಗ್ಬಿಡ್ಬೋದು. ಸ್ಕೋರ್ ಬೇಕಂದ್ರೆ ಅದರಲ್ಲೂ ಕೂಡ ಏನೇನು ಯೋಚನೆ ಮಾಡಿ, ಕ್ವಶನ್ ಪೇಪರ್ನ ಚೆನ್ನಾಗಿ ಅನಲೈಸ್ ಮಾಡಿ. ಸೊ ಇದು. ಆಮೇಲೆ ನನ್ನ ಚಾನಲ್ ಈಗಾಗಲೇ ಮ್ಯಾಥ್ಸು, ಸೈನ್ಸ್ದು ಕೆಲವು ವಿಡಿಯೋಸ್ಗಳಿದೆ, ಸ್ವಲ್ಪ ನೀವು ಸ್ಕ್ರಾಲ್ ಡೌನ್ ಮಾಡಿ ಹುಡುಕಿದ್ರೆ ಡೆಫಿನೆಟ್ಲಿ ಕೆಲವು ಸಿಗುತ್ತೆ ನಿಮಗೆ. ಅದನ್ನ ಬಿಟ್ಟು ಕೂಡ ನಿಮಗೆ ಕಾನ್ಸೆಪ್ಟ್ಸ್ಗಳು, ಟೆಕ್ಸ್ಟ್ ಬುಕ್ ಓದಿ, ಮಾಡೆಲ್ ಪ್ರಿಪರೇಟರಿ ಪೇಪರ್ ಓದಿ. ಅಂದ್ರೆ ಈ ಟೈಮಲ್ಲಿ ಇಟ್ಸ್ ಎಂಡ್ ಮೂಮೆಂಟ್, ಯು ಹ್ಯಾವ್ ಟು ಗಿವ್ ಯರ್ ಬೆಸ್ಟ್ ಎಫರ್ಟ್. ಇವಾಗ ನೀವು ಸ್ಕೂಲಲ್ಲಿ ಎಷ್ಟು ದಿನ ವೇಸ್ಟ್ ಮಾಡಿರ್ಬೋದು, ಟೈಮನ್ನ ವೇಸ್ಟ್ ಮಾಡಿರ್ಬೋದು. ಇವಾಗ ಲಾಸ್ಟ್ 10 days ಇಸ್ ವೆರಿ ಕ್ರೂಷಲ್. ಇದನ್ನ ನೀವು ಸ್ಮಾರ್ಟ್ ಆಗಿ, ಎಫಿಷಿಯಂಟ್ ಆಗಿ, ಸ್ವಲ್ಪ ಹಾರ್ಡ್ ವರ್ಕ್ ಬೇಕಾಗುತ್ತೆ. ಅಬ್ವಿಯಸ್ಲಿ ಸುಮ್ಮನೆ 90% ಬರಲ್ಲ, ಸುಮ್ಮನೆ ಡಿಸ್ಟಿಂಕ್ಷನ್ ಬರಲ್ಲ. ಯಾರ್ಯಾರು ಬಂದಿದೆ ಅವರೆಲ್ಲ ಕಷ್ಟಪಟ್ಟಿರಲೇಬೇಕು. ಆ ಕಷ್ಟ ಪಡೆದೇ ನಿಮಗೆ ಮಾರ್ಕ್ಸ್ ಬೇಕು ಅಂದ್ರೆ ಇಟ್ ಇಸ್ ನಾಟ್ ಸಿಂಪಲ್. ಆಮೇಲೆ ನಾವೆಲ್ಲ ಟೀಚರ್ಸು ಎಲ್ಲ ತಗೊಂಡು ತಟ್ಟೆಲ್ಲ ಕೊಡಕ್ಕಾಗಲ್ಲ. ನಾವು ನಿಮ್ಗೆ ತಟ್ಟೆ ತೋರಿಸ್ಬೋದು, ಆಯ್ತಾ, ಊಟ ಎಲ್ಲೆಲ್ಲಿದೆ ಅಂತ ತೋರಿಸ್ಬೋದು ಅಷ್ಟೇ. ನೀವೊಂದು ತಗೊಂಬಂದು ಹಾಕೊಂಡು ತಿನ್ನೋ ಜವಾಬ್ದಾರಿ ನಿಮ್ದು, ಆಯ್ತಾ. ಸೊ ಇಷ್ಟನ್ನ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಮಾಡಿದ ಉದ್ದೇಶನೇ ತುಂಬಾ ಜನಕ್ಕೆ ಗೊತ್ತಿದೆ, ಆದ್ರೂ ನಾನು ಹೇಳ್ಬೇಕು, ನಿಮ್ಮ ಹತ್ರ ಆಗ್ಲೇ ಕ್ವಶನ್ ಪೇಪರ್ ಇದೆ, ಅದೇನು ಅಂದ್ರೆ ಪ್ರಿಪರೇಟರಿ ಮಾಡೆಲ್ ಪೇಪರ್, ಅದಕ್ಕೆ ಚೆನ್ನಾಗಿ ಓದಿ. ಇಷ್ಟನ್ನ ಮಾಡಿ. ಏನಾದ್ರೂ ಡೌಟ್ಸ್ ಇದ್ರೆ, ಎಕ್ಸಾಮಿನೇಷನ್ ಸಂಬಂಧಪಟ್ಟಂಗೆ ಡೂಸ್ ಅಂಡ್ ಡು ನಾಟ್ಸ್ ಒಂದು ವಿಡಿಯೋ ಹಾಕ್ತೀನಿ. ಏನೋ ಇದೆ ಡೆಫಿನೆಟ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ಐ ಟ್ರೈ ಟು ರಿಪ್ಲೈ. ಸೊ ಇಷ್ಟು ಹೇಳ್ತಾ ಥ್ಯಾಂಕ್ ಯು, ಆಲ್ ದ ಬೆಸ್ಟ್ ಫಾರ್ ಯುವರ್ ಅಪ್ಕಮಿಂಗ್ ಡೇಸ್. ಎಫಿಷಿಯಂಟ್ ಆಗಿ ಯೂಸ್ ಮಾಡಿ ಅಂತ ಹೇಳ್ತೀನಿ. ಆಮೇಲೆ ಲಾಸ್ಟ್ಲಿ, ನಾಳಿದ್ದು ಸಂಡೇ ಒಂದು ವರ್ಕ್ಶಾಪ್ ಮಾಡ್ತಾ ಇದ್ದೀವಿ ಮಲ್ಲೇಶ್ವರಂ ಹಿಮಾಂಶು ಸ್ಕೂಲಲ್ಲಿ. ಇಟ್ ಇಸ್ ಎ ಸ್ಕೋರಿಂಗ್ ಪ್ಯಾಕೇಜ್ ವರ್ಕ್ಶಾಪ್, ಓನ್ಲಿ ಫಾರ್ ಸ್ಕೋರಿಂಗ್ ಸ್ಟೂಡೆಂಟ್ಸ್. ನಾವಲ್ಲಿ ಸ್ಕೋರಿಂಗ್ ಮಾಡಕ್ಕೆ ಏನೆಲ್ಲ ಪ್ರಾಬ್ಲಮ್ಸ್ ಇದೆ, ಫಾರ್ ಎಕ್ಸಾಂಪಲ್ ಟ್ರಯಾಂಗಲ್, AP, ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ, ಟು ಪ್ರೂವ್ ಪ್ರಾಬ್ಲಮ್ಸ್, ಇಂಥದ್ದು ಮಾತ್ರ ಮಾಡಿಸ್ತೀವಿ ಸ್ಟೂಡೆಂಟ್ಸ್ಗೆ. ನಾವೊಂದು ಮಾಡ್ತೀವಿ, ನಿಮ್ಮ ಕೈಲಿ ಮಾಡಿಸ್ತೀವಿ, ಈ ಥರದೊಂದು ವರ್ಕ್ಶಾಪು. ಸೊ ಇದರ ಡೀಟೇಲ್ಸ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ನಾನು ವಾಟ್ಸ್ಆಪ್ ಚಾನಲ್ಗೆ ಜಾಯ್ನ್ ಮಾಡಿ, ಅಲ್ಲೂ ಸಿಗುತ್ತೆ. ಇಷ್ಟು ಹೇಳ್ತಾ ಥ್ಯಾಂಕ್ ಯು.